ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರ? ಎಲ್ಲರೂ ಚೆನ್ನಾಗಿದ್ದೀರ? ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ಯಾವ್ದ್ರ ಬಗ್ಗೆ ಹೇಳಕ್ಕೆ ಕೊಟ್ಟಿದ್ದೀನಿ ಅಂತ ಅಂದರೆ, ನೀವೆಲ್ಲರೂ ಎಲ್ಲ ಕಡೆ ಬರ್ಡ್ ಶಾಪಲ್ಲೆಲ್ಲ ನೋಡಿರ್ತೀರ, ಅಕ್ವೇರಿಯಮ್ಸ್ ಎಲ್ಲ ನೋಡಿರ್ತೀರ, ಕಾಕ್ಟೇಲ್ ಬರ್ಡ್ಸು ಎಲ್ಲರೂ ಎಲ್ಲರಿಗೂ ಅಟ್ರಾಕ್ಟಿವ್ ಆಗಿರೋ ಒಂದು ಬರ್ಡ್ ಅದು ಆಸ್ಟ್ರೇಲಿಯನ್ ಬ್ರೀಡು. ನಮ್ಮ ಮನೆಯಲ್ಲೂ ಸಾಕಿದ್ದೀನಿ ನಾನು. ನನ್ನ ಜೊತೆನೇ ಇರುತ್ತೆ, ಪೂರ್ತಿ ರೂಮೆಲ್ಲ ಆಟ ಆಡ್ಸ್ಕೊಂಡಿರುತ್ತೆ. ಯಾವ ಥರ ಸಾಕಿದ್ದೀನಿ ಏನು ಅಂತ ಅದ್ರ ಬಗ್ಗೆ ತಿಳಿಸ್ತೀನಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಹೊಡೀರಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ವಿಶೇಷ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದು ಹ್ಯೂಮನ್ಸ್ಗೆ ತುಂಬ ಅಟ್ಯಾಚ್ಮೆಂಟ್ ಇರೋಂಥ ಬರ್ಡ್ ಅದು ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಅದು ಕಲರು ಎಲ್ಲ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ತುಂಬ ಇಷ್ಟ ಆಗುವಂಥ ಬರ್ಡ್ ಅದು. ಆ ಕಾಕ್ಟೈಲ್ ಬರ್ಡ್ ಬಂದ್ಬಿಟ್ಟು ಆಸ್ಟ್ರೇಲಿಯನ್ ಬ್ರೀಡು. ನೋಡಿ, ನಾನು ಸಾಕಿರೋ ಕಾಕ್ಟೈಲು ಅದು ಟೈಮ್ ಅಂದರೆ ನಾನು ಅಂಗಡಿಯಿಂದ ತಗೊಂಬಂದಿದ್ದು. ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅದ್ರ ಜೊತೆನೇ ಇದ್ದೆ. ಯಾವಾಗಲೂ ಆಟ ಆಡಿಸ್ಕೊಂಡು ಫೀಡ್ ಮಾಡಿ ಅದು ನನಗೆ ಹ್ಯಾಂಡ್ ಟೈಮ್ ಆಗಿದೆ. ಶಾಪಿಂದ ಡೈರೆಕ್ಟ್ ತೊಗೊಂಬಂದವು ಯಾವುವು ಹ್ಯಾಂಡ್ ಟೈಮ್ ಆಗಲ್ಲ ಆಗಿದೆ. ಇದು ಸೆಮಿ ಅಡಲ್ಟು, ಒಂದು ಸ್ವಲ್ಪ ಸಂಡೇ ಇದು ಮರಿನೇ ತಂದಿದ್ದು ನಾನು, ಅಡಲ್ಟ್ ಏನು ತಂದಿರಲಿಲ್ಲ. ಅದಕ್ಕಾಗಿ ಒಂಚೂರು ನನಗೆ ಹ್ಯಾಂಡ್ ಟೈಮ್ ಆಗಿದೆ. ನೀವು ಹ್ಯಾಂಡ್ ಟೈಮ್ ಮಾಡ್ಕೊಳ್ಳೇಬೇಕು ಅಂತ ಅಂದರೆ ಯೂಶ್ವಲಿ ಇವನು ಮಾಡ್ಕೊಬೋದು, ಆದರೆ ತುಂಬ ಪೇಷನ್ಸ್ ಇರಬೇಕು. ಮರಿಯಿಂದ ಆದರೆ ತುಂಬ ಚೆನ್ನಾಗಿ ಹ್ಯಾಂಡ್ ಟೈಮ್ ಆಗೇ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲೇ ನೋಡಿ, ಇಲ್ಲೇ ಕೂತಿದ್ದಾವೆ, ಇಲ್ಲೇ ಇದೆ, ಎರಡು ಇಲ್ಲೇ ಕೂತಿರ್ತವೆ. ನಾನು ಆಚೆ ಬಿಟ್ಬಿಡ್ತೀನಿ, ಆಚೆ ಕಡೆನೇ ಓಡಾಡಿಕೊಂಡು, ಅಂದರೆ ರೂಮ್ ಒಳಗಡೆ ಓಡಾಡಿಕೊಂಡು ಫ್ರೀಯಾಗಿರ್ಬೇಕು. ಇವು ಯಾವತ್ತು ಕೇಜಲ್ಲೇ ಇಟ್ಟಿರ್ತೀವಿ, ಕೇಜಲ್ಲೇ ಇದ್ದರೆ ಪೂರ್ತಿ ಬಾಡಿ ಇದಾಗುತ್ತೆ. ಮತ್ತು ವಿಂಗ್ಸು ಅಂದರೆ ರೆಕ್ಕೆಗಳು ಫ್ರೀಯಾಗಿರಲ್ಲ, ಯಾವಾಗಲೂ ಗೂಡೊಳಗೆ ಇದ್ದು ಫುಲ್ಲು ಒಂಥರ ಮುದ್ರಕೊಂಡಂಗೆ ಆಗಿರುತ್ತೆ. ಆಚೆ ಕಡೆ ಓಡಾಡ್ತಾ ಇರಬೇಕು, ಇವು ಫ್ರೀಯಾಗಿರಬೇಕು. ಇವು ನಮ್ಮ ಮನೆ ನಮ್ಮದು ಅಂತ ಅಂದ್ಕೊಳ್ತವೆ. ತುಂಬ ಫ್ರೆಂಡ್ಲಿ ಬರ್ಡ್ಸ್ ಇವು, ತುಂಬ ಚೆನ್ನಾಗಿರ್ತವೆ. ನೋಡೋಕ್ಕೆ ಮಾತ್ರ ಚೆನ್ನಾಗಿರ್ತವೆ ಅಂತಲ್ಲ, ತುಂಬ ಫ್ರೆಂಡ್ಲಿ ಬರ್ಡ್ಸು, ತುಂಬ ಚೆನ್ನಾಗೂ ಹೊಂದ್ಕೊತವೆ. ನೋಡ್ತಾ ಇರ್ಬೋದು, ಇಲ್ಲೇ ಕೂತ್ಕೊಂಡಿರ್ತವೆ. ನನಗೆ ಎಷ್ಟು ಈ ಕಾಕ್ಟೈಲ್ ಬರ್ಡ್ನ ಸಾಕಬೇಕು ಅಂತ ಇಂಟ್ರೆಸ್ಟ್ ಇದೆ. ತುಂಬ ಒಳ್ಳೆಯ ಬರ್ಡ್ಸ್ ಇವು ಮನೆಗೆ ಅಂದರೆ ಹೋಮ್ಲಿ ಫ್ರೆಂಡ್ಲಿ ಇವು ತುಂಬ ಚೆನ್ನಾಗಿರ್ತವೆ. ನಾನು ಇವಕ್ಕೆ ಏನೇನು ಫೀಡ್ ಮಾಡ್ತೀನಿ ಅಂತ ಅಂದರೆ ಸನ್ಫ್ಲವರ್ ಸೀಡ್ಸು, ಆಮೇಲೆ ನವಣೆ ಅಕ್ಕಿ, ಮಿಕ್ಸ್ಡ್ ಸೀಡ್ಸ್ ಅಂತ ಬರುತ್ತೆ. ಈ ಬಾಕ್ಸ್ ತೊಗೊಂಬಂದಿದ್ದೀನಿ. ಮಿಕ್ಸ್ಡ್ ಸೀಡ್ಸಲ್ಲಿ ಏನೇನೋ ತುಂಬ ಬೇರೆ ವೆರೈಟಿ ಸೀಡ್ಸ್ ಎಲ್ಲ ಇದೆ, ನನಗೆ ಗೊತ್ತಿಲ್ಲ. ಇದು ಬರ್ಡ್ ಶಾಪಲ್ಲಿ ಸಿಗುತ್ತೆ, ಪೆಟ್ ಶಾಪಲ್ಲೆಲ್ಲ ಸಿಗುತ್ತೆ. ನಾನು ಇದನ್ನೇ ಫೀಡ್ ಮಾಡೋದು. ಇದು ಬಂದರೆ ಮಾಮೂಲಿ. ಇನ್ನೇನಂದರೆ ಮೊಟ್ಟೆ ಹಾಕ್ತೀನಿ, ಆಮೇಲೆ ಕೊತ್ತಂಬರಿ, ಪುದೀನ, ಆಮೇಲೆ ಸಣ್ಣ ಪುಟ್ಟ ತರಕಾರಿಗಳೆಲ್ಲ ಹಾಕ್ತೀನಿ, ಫ್ರೂಟ್ಸ್ ಹಾಕ್ತೀನಿ. ಆದರೆ ಏನು ಅಂದರೆ ಈ ಕೊತ್ತಂಬರಿ ಅವೆಲ್ಲ ಜಾಸ್ತಿ ಹಾಕ್ಬಾರ್ದು. ಯಾಕೆ ಅಂದರೆ ಈ ಅಮೃತ ಕೂಡ ವಿಷ ಆಗುತ್ತೆ ಅಂತಾರಲ್ಲ, ಆ ಥರ ಏನು ಜಾಸ್ತಿ ಹಾಕ್ಬಾರ್ದು. ಎಲ್ಲ ಲಿಮಿಟಾಗಿ ಹಾಕಬೇಕು. ನಾನು ಅದೇ ವಾರಕ್ಕೊಂದು 3 ಸತಿ ಮೊಟ್ಟೆ ಹಾಕ್ತೀನಿ ಮಾಮೂಲಿ. ಹಂಗೆ ಫ್ರೂಟ್ಸು ಅವೆಲ್ಲ ಹಂಗೆ ಮಾಡ್ತಾಯಿರ್ತೀನಿ. ಜಾಸ್ತಿ ಅಂತೂ ಹಾಕಲ್ಲ, ಸೊಪ್ಪು ಹಂಗೆ ಮೀಡಿಯಮ್ಮಾಗೆ ಹಾಕ್ತೀನಿ. ಜಾಸ್ತಿ ಅಂತೂ ಯಾವತ್ತೂ ಹಾಕಲ್ಲ, ನಾನು ಹಾಕ್ಲೋಬಾರ್ದು. ಆದರೆ ಮೇಯ್ನ್ ಏನು ಅಂದರೆ ಇವಕ್ಕೆ ಜೊತೆಗೆ ಫ್ರೆಂಡ್ಲಿ ಆಗಿರಬೇಕು, ಆಟ ಆಡಿಸ್ಬೇಕು. ಕೇಜ್ ಓಪನ್ ಮಾಡಿಬಿಟ್ರೆ ಸಾಕು, ಆರಾಮಾಗಿ ಆಟಾಡ್ಕೊಂಡು ಅಲ್ಲೇ ಇರ್ತವೆ, ಮತ್ತು ಕೇಜಿಗೆ ಹೋಗ್ತವೆ. ಆ ಥರ ರೂಢಿ ಆಗಿದ್ದಾವೆ. ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ, ಈ ಮಾಮೂಲಿ ಮನೆಯಲ್ಲೆಲ್ಲ ಪೆಟ್ಟಾಗಿ ಪಪ್ಪೀಸ್ನ ಎಲ್ಲ ಸಾಕ್ತಾರೆ, ನಾಯಿ ಮರಿನ ಎಲ್ಲ ಸಾಕ್ತಾರೆ. ನಾಯಿ ಒಂದು ಲೆಕ್ಕದಲ್ಲಿ ನಾಯಿ ನಿಯತ್ ಜಾಸ್ತಿ. ನಾಯಿ ಹೆಂಗೆ ನಿಯತ್ತಾಗಿರುತ್ತೋ ಅದಕ್ಕಿಂತ 100ರಷ್ಟು ನಿಯತ್ತಾಗಿ ಪಕ್ಷಿಗಳು ಇರ್ತವೆ. ನಾವು ಯಾವ ಥರ ನೋಡ್ಕೊತೀವಿ, ಯಾವ ಥರ ಫೀಡ್ ಮಾಡ್ತೀವಿ, ಯಾವ ಥರ ಅದಕ್ಕೆ ಟೈಮ್ ಕೊಡ್ತೀವಿ, ಅದ್ರ ಮೇಲೆ ಡಿಪೆಂಡು. ತುಂಬ ಫ್ರೆಂಡ್ಲಿ ಇದು ನೋಡಿ, ತುಂಬ ಫ್ರೆಂಡ್ಲಿ ಇವು. ನಾವು ಶಾಪಿಂದ ತಗೊಂಬಂದಿದ್ದು ಮರಿ, ಸೆಮಿ ಅಡಲ್ಟ್ಸ್ ತಂದಿದ್ದು. ನಾನು ಶಾಪಿಂದ ತಂದಿದ್ದು. ನಾನೇನು ಮರಿಯಿಂದ ಏನು ಫ್ಯಾನ್ ಫೀಡ್ ಮಾಡಿ ಸಾಕಿಲ್ಲ.
ನನಗೂ ತುಂಬಾ ಆಸೆ ಇತ್ತು. ನಾನೇನು ಅನ್ಕೊಂಡು ತಗೊಂಬಂದೆ, ಇದರಿಂದ ಮರಿ ಹಾಕ್ಸಿ ಹ್ಯಾಂಡ್ ಫೀಡ್ ಮಾಡಿ ಅದನ್ನ ಟೈಮ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ನಂದು. ಇವು ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ನೋಡಿ, ಇವು ನನಗೆ ಅಟ್ಯಾಚ್ಮೆಂಟ್ ಆಗ್ಬಿಟ್ಟು ನನಗೆ ಇಷ್ಟೇ. ಎಲ್ಲರಲ್ಲೂ ಇಷ್ಟೇ, ನಾವು ಎಷ್ಟು ಟೈಮ್ ಕೊಡ್ತೀವಿ ಅಷ್ಟು ನಮಗೆ ಹೊಂದ್ಕೊಂಡಿರ್ತವೆ, ಚೆನ್ನಾಗಿರ್ತವೆ. ನೋಡಿ, ಇದು ಲುಟಿನೋ ಕಾಕ್ಟೈಲ್. ಲುಟಿನೋ ಅಂದರೆ ಎಲ್ಲೋ ವೈಟ್ ಮಿಕ್ಸಿಂಗ್ ಇರುತ್ತೆ. ಲುಟಿನೋ ಕಾಕ್ಟೈಲ್ ಇದು ನೋಡಿ. ಇದು ಲುಟಿನೋ ಕಾಕ್ಟೈಲು ಆಡ್ಕೊಂಡಿರ್ತವೆ, ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾವೆ ಅಂತ.